ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮನೆ ಮುಂದೆ ಕೊಲೆ ಬಸವ ಬಂದಿತ್ತು. ಇವಾಗಂತೂ ತುಂಬಾ ರೇರ್ ಈ ಥರ ಕೊಲೆ ಬಸವ ಮನೆ ಹತ್ರ ಬರೋದು. ಮುಂಚೆ ಎಲ್ಲ ತುಂಬಾ ನಮಗೆ ನೋಡಲಿಕ್ಕೆ ಸಿಗ್ತಿತ್ತು. ಇವತ್ತು ಅಪರೂಪಕ್ಕೆ ಬಂದಿದ್ದರಿಂದ ಅದಕ್ಕೆ ಸ್ವಲ್ಪ ಬೆಲ್ಲ, ಬಾಳೆಹಣ್ಣು, ಅಕ್ಕಿನ ತೊಗೊಂಬಂದ್ವಿ. ಆದರೆ ಅದು ಅಕ್ಕಿನ ತಿನ್ನಲ್ಲ ಅಂತ ಅಂದರು. ಸರಿ ಬೆಲ್ಲನಾದರೂ ತಿನ್ನಿಸಿ ಅಂತ ಕೊಟ್ವಿ. ಆದರೆ ಅದು ತುಂಬಾ ಎಲ್ಲ ಕಡೆನೂ ತಿಂದಿದ್ದರಿಂದ ಅಷ್ಟು ತಿಂತಾ ಇರಲಿಲ್ಲ. ಅಕ್ಕಿನ ಆ ಹುಡುಗ ಕರ್ಕೊಂಡ್ಬಂದಿದ್ನಲ್ಲ ಅವನೇ ಇಸ್ಕೊಂಡ. ನಾವು ಅನ್ನ ಏನಾದರೂ ಮಾಡ್ಕೊಳ್ತೀವಿ ಅಕ್ಕ ಕೊಟ್ಬಿಡಿ ಅಂತ ಅಂದರು. ಸೊ ಹಾಗಾಗಿ ಅಕ್ಕಿನ ಆ ಹುಡುಗಂಗೆ ಕೊಟ್ವಿ. ಬಸವನ್ನ ಮುಟ್ಟಿ ಆಶೀರ್ವಾದ ತಗೋ ಅಂತ ನನ್ನ ಮಗಳಿಗೆ ಕರ್ಕೊಂಡು ಹೋದರೆ ಅವಳು ಫುಲ್ಲು ಎದುರುಕೊಳ್ತಾ ಇದ್ಲು. ತೋಜು ಅಂತೂ ಹೊರಗಡೆನೇ ಬರ್ತಾ ಇರಲಿಲ್ಲ, ಮನೆ ಒಳಗಡೆ ಕೂತ್ಕೊಬಿಟ್ಟಿದ್ಲು. ಅದಾದಮೇಲೆ ಬಸವ ಹೊರಟೋಯ್ತು. ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ, ಅದು ಹೋಯಿತು. ಅದು ಹೋಗಾದ್ಮೇಲೆ ಇವರಿಬ್ಬರು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಹೊರಟ್ವಿ ನಮ್ಮ ಹಳ್ಳಿ ತೋಟ ಅಂಗಡಿಗೆ. ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ನಲ್ಲ, ಸೊ ನಮ್ಮ ಹಳ್ಳಿ ತೋಟ ಅಂತ ಒಂದು ಅಂಗಡಿ ಮಾಡಿರೋದು. ಸೊ ಅಲ್ಲಿಗೆ ಹೋದ್ವಿ. ಹೇಗೆ ನಡೀತಾ ಇದೆ ವ್ಯಾಪಾರ ನೋಡ್ಕೊಂಬರೋಣ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಸೊ ಅಲ್ಲಿ ಬರ್ತಾ ಇದ್ದಿದ್ದು ಜನಗಳು ಸಿಕ್ಕಾಪಟ್ಟೆ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರು. ಸೊ ಅವ್ರು ಅಂದ್ಕೊಂಡಿದ್ರು ಇದು ಜಸ್ಟ್ ಒಂದು ಸೇಲ್ ಥರ ನಡೀತಾ ಇದೆ ಅಂತ. ಬಟ್ ನಾವಂದ್ವಿ ಇಲ್ಲ, ಇದು ಸೇಲ್ ಅಲ್ಲ, ಇದು ಪರ್ಮನೆಂಟಾಗಿ ಮಾಡಿರೋ ಅಂಥ ಒಂದು ಅಂಗಡಿ ಇದು ಅಂತ ಅಂದ್ವಿ. ನೋಡ್ಬೋದು ತುಂಬಾ ತರಕಾರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬರ್ತಿದೆ. ಸೊ ಹಬ್ಬದ ಸೀಸನ್ ಇದ್ದಿದ್ದರಿಂದ ಎಲ್ಲ ಖಾಲಿ ಆಗ್ತಾಯಿತ್ತು. ಹಾಗಾಗಿ ತುಂಬ ಚೆನ್ನಾಗಿ ಜನರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಹೇಳ್ತಾಯಿದ್ರು ಈ ಏರಿಯಾಗೆ ಈ ಥರ ಒಂದು ತರಕಾರಿ ಮತ್ತು ಹಣ್ಣಿನ ಅಂಗಡಿ ಬೇಕಿತ್ತು ಅಂತ ಅಂದರು. ಹಾಗಾಗಿ ಮತ್ತು ಇಲ್ಲಿ ಏನು ಅಂದರೆ ಏನು ವಿಶೇಷ ಅಂದರೆ ಬೇರೆ ಕಡೆ ಎಲ್ಲ ರಿಟೇಲ್ ಅಂಗಡಿಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ದುಡ್ಡು. ಬಟ್ ಈ ನಮ್ಮ ಹಳ್ಳಿ ತೋಟದಲ್ಲಿ ನಾವು ಹೆಂಗೆ ಅಂದರೆ ಡೈರೆಕ್ಟ್ ರೈತರಿಂದನೇ ತೊಗೊಂಡು ಬಂದು ವ್ಯಾಪಾರ ಮಾಡ್ತಾ ಇರೋದು. ಸೊ ಹಾಗಾಗಿ ನಾವು ಹೋಲ್ಸೇಲ್ ದರದಲ್ಲೇ ನಾವು ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಕೊಡ್ತಾ ಇರೋದು. ಸೊ ನನ್ನ ಮಗಳು ಅಲ್ಲಿ ಮುಂದ್ಗಡೆ ಸ್ವಲ್ಪ ತರಕಾರಿ ಉಳಿದಿರೋದನ್ನು ಕಮ್ಮಿ ರೇಟಿಗೆ ಕೊಡ್ತಾಯಿದ್ರು. ಹಾಗಾಗಿ ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋ ಥರ ಕೂತ್ಕೊಂಡು ಪೋಸ್ ಕೊಡ್ತಾಯಿದ್ಲು. ಅದಾದಮೇಲೆ ಅಲ್ಲಿ ತುಂಬ ಜನ ರಶ್ ಬೇರೆ ಆಗಿಬಿಟ್ಟಿತ್ತು. ಸೊ ಕೌಂಟ್ರ್ ಹತ್ರ ಎಲ್ಲ ತುಂಬ ಕ್ಯೂ ನಿಂತ್ಕೊಬಿಟ್ಟಿದ್ರು. ಸೊ ಜನ ಅಂತೂ ಬೆಳಗ್ಗೆ ಸಂಜೆ ಆದ್ರೂ ಬಂದು ತೊಗೊಳ್ತಾಯಿದ್ರು. ಸೊ ಅದು ನೋಡಿ ನಮಗೆ ಖುಷಿ ಆಯಿತು. ಈ ನಮ್ಮ ಹಳ್ಳಿ ತೋಟದಲ್ಲಿ ಎಲ್ಲ ಹಣ್ಣು ಹಾಗೆ ವೆಜಿಟೇಬಲ್ಸ್ ಆಗಿರಲಿ, ಸೊಪ್ಪಾಗಿರಲಿ ಪೂರ್ತಿ ಫ್ರೆಶ್ ಆಗಿರೋ ಅಂಥದ್ದು ನಿಮಗೆ ಸಿಗುತ್ತೆ. ಸೊ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಹಾಸನವರು ದಯವಿಟ್ಟು ರಿಂಗ್ ರೋಡ್ ರಸ್ತೆಯಲ್ಲಿರುವ ನಮ್ಮ ಹಳ್ಳಿ ತೋಟಕ್ಕೆ ಒಂದು ಸತಿ ವಿಸಿಟ್ ಕೊಟ್ಟು ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ತರಕಾರಿ ಹಣ್ಣು ಅಂತ ಹೇಳಿಬಿಟ್ಟು. ಲ್ಯಾಂಡ್ ಆರ್ಮಿ ಆಫೀಸ್ ಕ್ರಾಸ್ ಅಲ್ಲೇ ಈ ನಮ್ಮ ಹಳ್ಳಿ ತೋಟ ಇರೋದು. ಸೊ ಹಾಸನವರು ಎಲ್ಲರೂ ಬಂದು ಈ ಹಳ್ಳಿ ತೋಟಗೆ ವಿಸಿಟ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ. ಇನ್ನೇನು ಕತ್ಲೆ ಆಯಿತು. ಸೊ ನಾವು ಇನ್ನು ಮನೆಗೆ ಹೊರಡಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.